ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 25,212 ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. 16 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ 63 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. 162 ಪಾಯಿಂಟ್ಗಳ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ M&M ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಹೆಚ್ಚಿನ ಅಪ್ಸೈಡ್ M&M ಅಲ್ಲಿ ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಸ್ ಆಗಿರುವಂತಹ ವಿಪ್ರೋ, ಟೆಕ್ ಮಹೀಂದ್ರಾದಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ 2% ಗೇನ್ ಆಗಿದ್ರೆ ಟೆಕ್ ಮಹೀಂದ್ರಾ 1.5% ಹೆಚ್ಚಾಗಿ ಗೇನ್ ಆಯಿತು. ವಿಪ್ರೋ ನಾಳೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಬಟ್ ಇವರ ರೆವೆನ್ಯೂ ಮತ್ತು ಪ್ರಾಫಿಟ್ಸ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ರಿಸಲ್ಟ್ ವಿಪ್ರೋ ಕಡೆಯಿಂದ ಬರುತ್ತೆ ಅಂತ. ಸೊ ಟೆಕ್ ಮಹೀಂದ್ರಾ ಇವತ್ತು ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 34% ಇನ್ಕ್ರೀಸ್ ಆಗಿದೆ. ರೆವೆನ್ಯೂ ಕೂಡ 2% ಅರೌಂಡಲ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ರೆವೆನ್ಯೂಸ್ ಫ್ಲಾಟ್ ಆಗಿ ಇದೆ. ಇಯರ್ ಆನ್ ಇಯರ್ ರೆವೆನ್ಯೂ 2% ಇನ್ಕ್ರೀಸ್ ಆಯಿತು. ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಫ್ಲಾಟ್ ಎಕ್ಸ್ಪೆನ್ಸಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಟೆಕ್ ಮಹೀಂದ್ರಾದ ಫಿಗರ್ಸ್ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕ್ವಾರ್ಟರ್ನಲ್ಲಿ 1,140 ಕೋಟಿ ಪ್ರಾಫಿಟ್ಸ್ ಅನ್ನ ಟೆಕ್ ಮಹೀಂದ್ರಾ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 1,166 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಕ್ವಾರ್ಟರ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ ಸಾಕಷ್ಟು ಜಂಪ್ ಆಗ್ತದೆ. 850 ಕೋಟಿ ಪ್ರಾಫಿಟ್ಸ್ ಅನ್ನ ಜೂನ್ 2024ರಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸೇ ಕಾಣಿಸ್ತಿದೆ. ಸೊ ಮೇ ಬಿ ಸಿಮಿಲರ್ ರಿಸಲ್ಟ್ ವಿಪ್ರೋನಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ವಿಪ್ರೋನ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ಬೋದು. ಬಟ್ ಕ್ವಾರ್ಟರ್ ಡಿಕ್ಲೈನ್ ಆಗುವಂಥ ಚಾನ್ಸಸ್ ಇರುತ್ತೆ. SBI ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ SBI 25,000 ಕೋಟಿಯ QIP ಲಾಂಚ್ ಮಾಡುವಂಥ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. 25,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳ ಕಡೆಯಿಂದ ಆಗುತ್ತೆ. 811ರ ಪ್ರೈಸ್ ಅನ್ನ ಈ ಒಂದು QIPಗೆ ಸೆಟ್ ಮಾಡಿದ್ದಾರೆ. ಯೂಶಲಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆ ಒಂದು ಪ್ರೈಸ್ಗಿಂತ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ QIP ಲಾಂಚ್ ಆಗುತ್ತೆ. ಸೊ ಎಕ್ಸಿಸ್ಟಿಂಗ್ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಬಟ್ ಸ್ಟಿಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಡಿಸ್ಕೌಂಟ್ ಕೊಟ್ಟಾಗ ಅವರು ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡ್ತಾರೆ. 25,000 ಕೋಟಿ ಫಂಡ್ ಇನ್ನು SBIಗೆ ಬರುತ್ತೆ. ಅದನ್ನು ಅವರು ಲೋನ್ ಡಿಸ್ಟ್ರಿಬ್ಯೂಷನ್ಸ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಬಿಸ್ನೆಸ್ ಇನ್ನಷ್ಟು ಸ್ಟ್ರೆಂಥನ್ ಮಾಡ್ಕೋಬೋದಾಗುತ್ತೆ. ಸೊ ಅದೇ ಒಂದು ರೀಸನ್ನಿಂದ SBI ಸ್ಟಾಕ್ ಪ್ರೈಸ್ನಲ್ಲಿ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. QIP ಇಶ್ಯೂ ಆದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬರ್ಬೋದು. ಹಾಗೆಯೇ ನೆಸ್ಲೆನಲ್ಲಿ ಕೂಡ 2% ಅರೌಂಡಲ್ಲಿ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 2.5% ಕರೆಕ್ಷನ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಎಟರ್ನಲ್ ಝೊಮ್ಯಾಟೊನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಿದ್ದು 1.5% ಎಟರ್ನಲ್ ಕರೆಕ್ಟ್ ಆಯಿತು. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಸ್ ಸನ್ ಫಾರ್ಮಾ, ಸಿಪ್ಲಾನಲ್ಲಿ ಕೂಡ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮೆಟಲ್ ಇಂಡೆಕ್ಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇತ್ತು. ಟಾಟಾ ಸ್ಟೀಲ್ ಕೂಡ 1% ಇವತ್ತು ಕರೆಕ್ಟ್ ಆಗಿದೆ. HDFC ಬ್ಯಾಂಕ್ ಇದೇ ಮೊದಲನೇ ಬಾರಿಗೆ ಬೋನಸ್ ಇಶ್ಯೂ ಕೊಡುವಂಥ ಚಾನ್ಸಸ್ ಇದೆ. ಜುಲೈ 19ಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ. ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಇಂಟ್ರೀಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಇದರ ಜೊತೆಯಲ್ಲಿ ಬೋನಸ್ ಇಶ್ಯೂ ಬಗ್ಗೆ ಕೂಡ ಮ್ಯಾನೇಜ್ಮೆಂಟ್ ಡಿಸಿಷನ್ ಅನ್ನು ತಗೋತಾರೆ. ಸೊ ಮೇ ಬಿ 1:1 ಬೋನಸ್ ಅನೌನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. HDFC ಬ್ಯಾಂಕ್ ಈಗ 2,000 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಬೋನಸ್ ಇಶ್ಯೂ ಬಂದಾಗ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಬಟ್ ಬೋನಸ್ ಇಶ್ಯೂ ಆಗುತ್ತೆ ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ಬೋದು. ಅದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಜುಲೈ 19ಕ್ಕೆ ಯಾವ ಒಂದು ರೇಷಿಯೋನಲ್ಲಿ ಬೋನಸ್ ಇಶ್ಯೂ ಆಗುತ್ತೆ, ಎಷ್ಟು ಡಿವಿಡೆಂಡ್ ಬರುತ್ತೆ, ಹಾಗೆ ರಿಸಲ್ಟ್ ಯಾವ ರೀತಿಲಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಅಶೋಕ್ ಲೇಲ್ಯಾಂಡ್ನ ಪ್ರೈಸನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆಗೆ ಕಂಪೇರ್ ಮಾಡಿದಾಗ ಇವತ್ತು 50% ಕರೆಕ್ಷನ್ ಇದೆ. ಸೊ ನಿಮಗೆ ಚಾರ್ಟ್ನಲ್ಲಿ ಇವತ್ತಿನ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ 0.6% ಕರೆಕ್ಷನ್ ಕಾಣಿಸ್ಬೋದು. ಬಟ್ ನೀವು ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಪ್ರೈಸ್ನಲ್ಲಿ ಸಾಕಷ್ಟು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಇದಕ್ಕೆ ರೀಸನ್ ಕಂಪನಿ ಬೋನಸನ್ನು ಇಶ್ಯೂ ಮಾಡಿದ್ರು. 1:1 ರೇಷಿಯೋನಲ್ಲಿ ಬೋನಸ್ ಇಶ್ಯೂ ಆಗಿತ್ತು. ಇವತ್ತು ರೆಕಾರ್ಡ್ ಡೇಟ್ ಆಗಿದ್ದರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿದೆ. ಯಾವುದೇ ಕಂಪನಿ ಬೋನಸ್ ಅನ್ನು ಇಶ್ಯೂ ಮಾಡಿದಾಗ ರೆಕಾರ್ಡ್ ಡೇಟ್ ನ ದಿನ ಸೊ ಎಷ್ಟು ಬೋನಸ್ ಇಶ್ಯೂ ಆಗಿರುತ್ತೆ ಅದಕ್ಕೆ ಅನುಗುಣವಾಗಿ ಪ್ರೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಅದೇ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಅಶೋಕ್ ಲೇಲ್ಯಾಂಡ್ ನಲ್ಲಿ ಬಂದಿದೆ. ಇನ್ನೊಂದು ಅಡಿಷನಲ್ ಶೇರ್ ಆದಷ್ಟು ಬೇಗ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ವಿಶಾಲ್ ಮೆಗಾಮಾರ್ಟ್ ಲಿಸ್ಟ್ ಆದಾಗಿಂದ ಒಳ್ಳೆ ಒಂದು ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ಇದೆ. ಒಳ್ಳೆ ರಿಟರ್ನ್ಸ್ ಅನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೂಡ ಕೊಟ್ಟಿದೆ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಿದೆ. ಈಗ ಮೋತಿಲಾಲ್ ಓಸ್ವಾಲ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿ ಇನ್ನೂ 20% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ವಿಶಾಲ್ ಮೆಗಾಮಾರ್ಟ್ ತಮ್ಮ ಸ್ಟೋರ್ಸ್ ಗಳನ್ನ ಸಾಕಷ್ಟು ಸಿಟಿಗಳಲ್ಲಿ ಓಪನ್ ಮಾಡ್ತಾ ಬರ್ತಿದ್ದಾರೆ. ಆಲ್ರೆಡಿ 458 ಸಿಟಿಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. 696 ಸ್ಟೋರ್ಸ್ ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಸೊ 30 ಸ್ಟೇಟ್ಗಳಲ್ಲಿ ಪ್ರೆಸೆನ್ಸ್ ಹೊಂದಿರುವಂತಹ ಒಂದು ರಿಟೇಲ್ ಸ್ಟೋರ್ ಆಗಿರುತ್ತೆ. ಸೊ ಒಂದು ಸ್ಟ್ರಾಂಗ್ ಆಫ್ಲೈನ್ ಬಿಸ್ನೆಸ್ ಅನ್ನ ಕಂಪನಿ ಮಾಡ್ತಾ ಇದ್ದಾರೆ. ಈ ಒಂದು ಗ್ರೋತ್
ಪ್ರಾಸ್ಪೆಕ್ಟಿವ್ಸ್ ಮುಂದಿನ 2 ವರ್ಷ ಕಂಟಿನ್ಯೂ ಆಗುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ 165 ಟಾರ್ಗೆಟ್ ಪ್ರೈಸನ್ನು ವಿಶಾಲ್ ಮೆಗಾಮಾರ್ಟ್ಗೆ ಕೊಡ್ತಾ ಇದ್ದಾರೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ನ ರೀಸನ್ನಿಂದ ಸ್ಟಾಕ್ ಇವತ್ತು ಕೂಡ ಗೇನ್ ಆಗಿದೆ. ಡಿಕ್ಸಾನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 4% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ 2% ಅರೌಂಡಲ್ಲಿ ಸ್ಟಾಕ್ ಗೇನ್ ಆಗಿದ್ದು 16,000 ಮೇಲ್ಗಡೆ ಈಗ ಡಿಕ್ಸಾನ್ ಟೆಕ್ ಟ್ರೇಡ್ ಆಗ್ತದೆ. 2 ನ್ಯೂಸ್ ಡಿಕ್ಸಾನ್ ಟೆಕ್ಕಲ್ಲಿ ನೋಡೋದಕ್ಕೆ ಸಿಕ್ತು. ಒಂದು, ಈ ಕಂಪನಿ ಆಕ್ವಿಸಿಷನನ್ನು ಮಾಡ್ತಿದ್ದಾರೆ. 51% ಸ್ಟೇಕನ್ನು ಕುನ್ಶಾನ್ ಕ್ಯೂಟೆಕ್ ಅನ್ನುವಂಥ ಕಂಪನಿಯಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಆಕ್ವಿಸಿಷನ್ಸ್ಗಳು ಡಿಕ್ಸಾನ್ ಟೆಕ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇದರ ಜೊತೆಯಲ್ಲಿ ಇನ್ನೊಂದು ಜಾಯಿಂಟ್ ವೆಂಚರನ್ನು ಕೂಡ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ 74% ಸ್ಟೇಕನ್ನು ಡಿಕ್ಸಾನ್ ಟೆಕ್ ಹೊಂದಿರ್ತಾರೆ. 26% ಸ್ಟೇಕ್ ಏನಿದೆ ಯುಹೈ ಪ್ರೆಸಿಷನ್ ಅನ್ನುವಂಥ ಕಂಪನಿಯ ಬಳಿಯಲ್ಲಿ ಇರುತ್ತೆ. ಸೊ ಈ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಿ ಲ್ಯಾಪ್ಟಾಪ್, ಮೊಬೈಲ್, ಕನೆಕ್ಟೆಡ್ ಡಿವೈಸಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಡಿಕ್ಸಾನ್ನ ಉದ್ದೇಶ ಆಗಿರುತ್ತೆ. ಸೊ 2 ನ್ಯೂಸ್ ಇವತ್ತು ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಬ್ರೋಕರೇಜ್ಗಳು ಟಾರ್ಗೆಟನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನೋಮುರ 21,400 ಟಾರ್ಗೆಟ್ ಪ್ರೈಸನ್ನು ಡಿಕ್ಸಾನ್ ಟೆಕ್ಕಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ CLSA ಕೂಡ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದು 19,000 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟಾಗಿ ಒಂದು ಬ್ರೋಕರೇಜ್ ಡಿಕ್ಸಾನ್ ಟೆಕ್ ಸ್ಟಾಕನ್ನು ಕವರ್ ಮಾಡಿ ತುಂಬಾ ಓವರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ. 13,000 ಟಾರ್ಗೆಟ್ಸನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಬಂದಿರೋ ರೀಸನ್ನಿಂದ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಬ್ರೋಕರೇಜ್ಗಳ ವ್ಯೂ ಏನಿದೆ ಅವತ್ತಿನ ಬಿಸ್ನೆಸ್ ಬೇಸಿಸ್ ಮೇಲೆ ಇರುತ್ತೆ. ಬಟ್ ಈ ರೀತಿಯಲ್ಲಿ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ಗಳು ಬರ್ತಾ ಹೋದಾಗ ಬ್ರೋಕರೇಜ್ಗಳು ತಮ್ಮ ವ್ಯೂವನ್ನು ಚೇಂಜ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಜಸ್ಟ್ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಯಾವುದೇ ಒಂದು ಸ್ಟಾಕನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗೆ ಯಾವುದೇ ಒಂದು ಸ್ಟಾಕನ್ನು ಅರ್ಜೆಂಟ್ನಲ್ಲಿ ಸೆಲ್ ಕೂಡ ಮಾಡಬಾರ್ದು. ಕಂಪನಿಯ ಪರ್ಫಾರ್ಮೆನ್ಸ್, ಅವರ ಕಮೆಂಟ್ರಿ ಅದನ್ನು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಮೇಜರಾಗಿ ಫಂಡಮೆಂಟಲ್ಸ್ ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ITCಯಿಂದ ITC ಹೋಟೆಲ್ಸ್ ಡಿಮರ್ಜ್ ಆಗಿತ್ತು. ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಬಂದಿತ್ತು. ಹಾಗೆ Q1 ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ. 133 ಕೋಟಿ ಪ್ರಾಫಿಟ್ಸನ್ನು ITC ಹೋಟೆಲ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂ ಕೂಡ 15% ಜಂಪ್ ಆಗಿದೆ. 134 ಕೋಟಿಯ ಪ್ರಾಫಿಟ್ ಬಂದಿದ್ದು ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಹೋಟೆಲ್ ಬಿಸ್ನೆಸ್ಸನ್ನು ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದೇ ಬೆಟರ್ ಆಗಿರುತ್ತೆ. ಸೀಸನಾಲಿಟಿ, ವೆದರ್ ಈ ಎಲ್ಲ ಫ್ಯಾಕ್ಟರ್ಗಳು ಕೂಡ ಕನ್ಸಿಡರ್ ಆಗೋದ್ರಿಂದ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗಿರುತ್ತೆ. 2024 ಜೂನ್ನಲ್ಲಿ 87 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಮಾರ್ಕೆಟ್ ಅವರ್ಸ್ನಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ರಿಸಲ್ಟ್ ಬಂದಮೇಲೆ ಸ್ಟಾಕ್ನಲ್ಲಿ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 5% ITC ಹೋಟೆಲ್ಸ್ ಗೇನ್ ಆಗಿದೆ. ಕಾಫಿ ಡೇ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ನಲ್ಲಿ ಕಂಟಿನ್ಯೂಸ್ 2 ಟ್ರೇಡಿಂಗ್ ಸೆಷನ್ಸ್ಗಳಿಂದ 10% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಸ್ವಲ್ಪ ಕೇರ್ಫುಲ್ ಆಗಿ ಈ ರೀತಿಯ ಸ್ಟಾಕ್ಗಳಲ್ಲಿ ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಇದಕ್ಕೆ ರೀಸನ್ ಡಾಲಿ ಖನ್ನಾ ಅನ್ನುವಂಥ ಇನ್ವೆಸ್ಟರ್ 1.55% ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಸ್ಟೇಕ್ ಬೈ ಆಗಿದೆ ಅಂತ ಸಾಕಷ್ಟು ಜನ ಈ ಒಂದು ಸ್ಟಾಕನ್ನು ಬೈ ಮಾಡ್ತಾ ಬರ್ತಿದ್ದಾರೆ. ಬಟ್ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಹೈಯರ್ ಲೆವೆಲಲ್ಲಿ ಎಕ್ಸಿಟ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರು ಎಕ್ಸಿಟ್ ಆದಾಗ 1 ವಾರ 2 ವಾರ ಅದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೂಡ ಸಿಗೋದಿಲ್ಲ. ಆದ್ದರಿಂದ ಫಂಡಮೆಂಟಲ್ಸ್ ವೀಕ್ ಇರುವಂಥ ಕಂಪನಿಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಈ ರೀತಿಯ ಸ್ಟಾಕ್ಗಳನ್ನು ಪಂಪ್ ಆ್ಯಂಡ್ ಡಂಪ್ ರೀತಿಯಲ್ಲಿ ಬಳಸ್ತಾರೆ. ಅಂದರೆ ಲೋವರ್ ಲೆವೆಲ್ಗಳಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಮತ್ತೆ ಸ್ಟಾಕ್ ಗೇನ್ ಆಗ್ತಾ ಹೋದಾಗ ಹೈಯರ್ ಲೆವೆಲ್ಗಳಲ್ಲಿ ಈ ದೊಡ್ಡ ಇನ್ವೆಸ್ಟರ್ಸ್ಗಳು ಎಕ್ಸಿಟ್ ಆದಾಗ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೈಯರ್ ಲೆವೆಲಲ್ಲಿ ಬೈ ಮಾಡಿಕೊಂಡು ಸ್ಟ್ರಗಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನೆಟ್ವರ್ಕ್ 18 ಮೀಡಿಯಾ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ 12% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿ ಒಂದು ಸ್ಟ್ರಾಂಗ್ Q1 ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಪ್ರಾಫಿಟ್, ಒಳ್ಳೆ ಒಂದು ಎಬಿಟಾ ಗ್ರೋತ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. HDB ಫಿನಾನ್ಷಿಯಲ್ಸ್ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಗೇನ್ಸ್ ಇತ್ತು. ಬಟ್ ಅದಾದಮೇಲೆ 3% ಕರೆಕ್ಟ್ ಆಗಿದೆ. ಇವರು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. 4,465 ಕೋಟಿಯ ಟೋಟಲ್ ಇನ್ಕಮ್ ಡಿಕ್ಲೇರ್ ಆಗಿದ್ದು 568 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನನ್ನು ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಓವರಾಲ್ ಒಂದು ಸ್ಟ್ರಾಂಗ್ ರಿಸಲ್ಟೇ ಆಗಿರುತ್ತೆ. ಬಟ್ ಸ್ಟಾಕ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. IPOಗಳ ವಿಚಾರಕ್ಕೆ ಬಂದಾಗ ಸ್ಮಾರ್ಟ್ ವರ್ಕ್ಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ನಾಳೆ ಸ್ಮಾರ್ಟ್ ವರ್ಕ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 6-7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ಬೋದು. ನೀವು ಅಪ್ಲೈ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ ಇದ್ದರೆ 10% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸ್ ಇದ್ದಾಗ ಎಕ್ಸಿಟ್ ಆಗೋದೇ ಬೆಟರ್ ಆಗುತ್ತೆ. ಆಂಥಮ್ ಬಯೋಸೈನ್ಸಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇಶ್ಯೂ ಸೈಜ್ ಕೂಡ ದೊಡ್ಡದಾಗೆ ಇತ್ತು. QIB ಕ್ಯಾಟಗರಿ 193 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ ಕೂಡ 45 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಎಂಪ್ಲಾಯ್ ಕ್ಯಾಟಗರಿ 7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 68 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ₹155 ರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 30% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಸೊ ಈಗ ಬರ್ತಿರುವಂಥ IPOಗಳಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿದೆ, ಆದ್ದರಿಂದ ಸಾಕಷ್ಟು ಅಪ್ಲಿಕೇಶನ್ ಬಂದಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ, 50-50 ಚಾನ್ಸಸ್ ಅಂತ ಹೇಳ್ಬೋದಾಗತ್ತೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ FIIs ಕಡೆಯಿಂದ 120 ಕೋಟಿಯ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವತ್ತು FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಬಟ್ DIIs ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ. ಬಟ್ FIIsಗಳ ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಬರಬೇಕಾಗುತ್ತೆ, ಆಗ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇರುತ್ತೆ. ಸೊ ಮಾರ್ಕೆಟ್ನ ಬಗ್ಗೆ ನಾನಿವತ್ತು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.